ನಮ್ಮ ಸಂಸ್ಥೆ ಕಳೆದ ವರ್ಷದ ಏನು ಲಾಭಾಂಶ ಇದೆ ಆ ಲಾಭಾಂಶದಲ್ಲಿ ನಾವು ಈ ತರ ಅರಣ್ಯ ಸುರಕ್ಷಾ ಕ್ಯಾಬಿನ್ಗಳನ್ನ ವಿತರಣೆ ಮಾಡಬೇಕಂತ ಚರ್ಚೆ ಮಾಡಿದಾಗ ನಮ್ಮೆಲ್ಲ ಮಂಡಳಿ ನಿರ್ದೇಶಕರು ಹಾಗೂ ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಇದೊಂದು ಒಳ್ಳೆ ಉತ್ತಮ ಕಾರ್ಯ, ಇದನ್ನ ಖಂಡಿತ ನಾವು ಮಾಡೋಣ, ಇದಕ್ಕೆ ನಾವು ಸಹಕಾರಿ ಆಗೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಕಳೆದ ವರ್ಷ ಮಳೆ ಬಂದು ಗುಡ್ಡ ಕುಸಿತ ಸಂದರ್ಭದಲ್ಲೂ ಸಹ ಕಲ್ಪೇಟೆ ಅಂತಕ್ಕಂಥ ವಯನಾಡು ಪ್ರದೇಶದಲ್ಲಿ ನಮ್ಮ ಎಲ್ಲ ಸಂಸ್ಥೆ ಅಧಿಕಾರಿಗಳು ಅವರ ವೇತನದಲ್ಲಿ ಹಣ ನೀಡಿ ಆ ಒಂದು ಪ್ರದೇಶಕ್ಕೂ ಸಹ ನಾವು ಅಗತ್ಯ ವಸ್ತುಗಳನ್ನ ಪೂರೈಕೆ ಮಾಡಿದ್ದು. ಅದೇ ರೀತಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ನಮ್ಮ ಅಧಿಕಾರಿ ವರ್ಗದವರು ಶ್ರಮ ಪಟ್ಟಿರೋದ್ರಿಂದ ಈ ಒಂದು ಶ್ರಮ ಬಂದಿರತಕ್ಕಂಥ ಲಾಭಾಂಶವನ್ನ ನಾವು ಈ ಬಾರಿ ವಿನೂತನವಾಗಿ ಇದೊಂದು ಕಾರ್ಯಕ್ರಮ ಮಾಡುವುದರ ಮೂಲಕ ಎಲ್ಲ ಖಾಸಗಿ ಸಂಸ್ಥೆ ಇರ್ಬೋದು, ಸರ್ಕಾರಿ ಸಂಸ್ಥೆಗಳಿರ್ಬೋದು, ಅರಣ್ಯ ಸಂರಕ್ಷಣೆ ಹಾಗೂ ವನ್ಯಜೀವಿಗಳ ಸಂರಕ್ಷಣೆಗೆ ಈ ರೀತಿಯಾದಂಥ ಕೊಡುಗೆಯನ್ನು ನೀಡುವುದರ ಮೂಲಕ ಅರಣ್ಯ ಸಂರಕ್ಷಣೆಗೆ ಹಾಗೂ ವನ್ಯಜೀವಿ ಸಂರಕ್ಷಣೆಗೆ ನಾವೆಲ್ಲ ಕೈ ಜೋಡಿಸ್ಬೇಕಂತ ನನ್ನ ಒಂದು ಮನವಿ. ಈಗ CSR ಅಡಿಯಲ್ಲಿ ಎಷ್ಟು ಕ್ಯಾಬಿನ್ ಮೊದಲ ಹಂತದಲ್ಲಿ ಈಗ ನಾವು 15 ನಂಬರ್ಗಳನ್ನ ಕೊಡ್ತಾ ಇದೀವಿ. ಈಗಾಗಲೇ ನಾವು ಆ ಭಾಗದಲ್ಲಿ ಏನು ರೈತರಿದ್ದಾರೆ ಹಾಗೂ ರೈತರ ಮಕ್ಕಳಿದ್ದಾರೆ ಅವ್ರಿಗೆಲ್ಲ ಸ್ಮಾರ್ಟ್ ಕ್ಲಾಸ್ ಅಂತ ಹೇಳ್ಬೋದು. ಅದು ಬರೀ ಶ್ರೀಮಂತರು ಹಾಗೂ ಹೆಚ್ಚಿನ ಬಲಾಢ್ಯರಿಗೆ ಮಾತ್ರ ದೊರಕ್ತಾ ಇತ್ತು. ಆದ್ರೆ ನಾವು ಅದನ್ನ ಮೀರಿ ಬಡ ಮಕ್ಕಳು ಹಾಗೂ ಎಲ್ಲಿ ನಮ್ಮ ಗಡಿ ಭಾಗ ಇದೆ ಅಲ್ಲಿ ನಾವು ಸ್ಮಾರ್ಟ್ ಕ್ಲಾಸ್ಗಳನ್ನು ಕೊಟ್ಟಿದ್ದೀವಿ. ಅಲ್ಲಿನ ಆಸ್ಪತ್ರೆಗಳಿಗೆ ಆಂಬುಲೆನ್ಸ್ ಕೊಟ್ಟಿದ್ದೀವಿ. ಅಲ್ಲಿ ಆರೋಗ್ಯ ತಪಾಸಣೆಗೆ ಅಗತ್ಯ ಆಗಿರತಕ್ಕಂಥ ಎಲ್ಲ CET ಕಿಟ್ಗಳನ್ನು ಸಹ ನಾವು ನಮ್ಮ ಸಂಸ್ಥೆಯಿಂದ ವಿತರಣೆ ಮಾಡಿದ್ದೀವಿ. ಸರಿ, ಬಂಡೀಪುರ ಇಲ್ಲ, ಅದು ಒಂದು 4 ಭಾಗ ಕೊಟ್ಟಿದ್ದಾರೆ. ನಾಗರಹೊಳೆಗೂ ಇದೆ, ಬಂಡೀಪುರ ಇದೆ, ಮಹದೇಶ್ವರನ ಬೆಟ್ಟನೂ ಇದೆ. ಇದರ ಭಾಗಕ್ಕೂ ಮನವಿ ಬಂದಿದೆ. ಅದನ್ನ ಮುಂದಿನ ದಿನದಲ್ಲಿ ಅಗತ್ಯ ಮಾಹಿತಿ ಸಂಗ್ರಹಣೆ ಮಾಡಿ ವಿತರಣೆ ಮಾಡ್ತೀವಿ. ಎಷ್ಟು ರಿಕ್ವೈರ್ಮೆಂಟ್ ಅಂತ ಒಂದು ಅಂದಾಜು ಎಷ್ಟು ಮನವಿ ಬಂದಿದೆ? CSR ಹೊರತಾಗಿ ಸೇಫ್ಟಿ ಕ್ಯಾಬಿನ್ಗಳು ಎಷ್ಟು ರಿಕ್ವೈರ್ಮೆಂಟ್ ಇಲ್ಲ. ಮೊದಲನೇ ಹಂತದಲ್ಲಿ ಇದೊಂದು 15 ನಂಬರ್ನ ನಾವು ತಯಾರು ಮಾಡಿದ್ದೀವಿ. ಇದನ್ನ ವಿಸ್ತರಣೆ ಮಾಡಿದ್ಮೇಲೆ ಇದೇನಂದ್ರೆ ಒಂದು ಸಮಾಜಕ್ಕೆ ಒಂದು ಸಂದೇಶ ಹೋಗ್ಬೇಕು. ಈ ರೀತಿ ಅರಣ್ಯ ಪ್ರದೇಶಕ್ಕೆ ಈ ರೀತಿ ಸುರಕ್ಷಾ ಕ್ಯಾಬಿನ್ ನೀಡಿದ್ರೆ ಅಲ್ಲಿನ ಸಿಬ್ಬಂದಿಗಳು ಸಹ ಸುರಕ್ಷಿತವಾಗಿರ್ತಾರೆ. ಏನು ಆನೆ ದಾಳಿ, ಹುಲಿ ದಾಳಿ ಇರ್ಬೋದು, ಅದರಿಂದ ಅವ್ರಿಗೂ ಸುರಕ್ಷತೆ ಇರುತ್ತೆ ಅನ್ನತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಸುರಕ್ಷಾ ಕ್ಯಾಬಿನ್ಗಳನ್ನ ನೀಡಿದ್ದೇವೆ.